ರಾಯಚೂರು ಗ್ರಾಮೀಣ ಭಾಗದ ಶಾಸಕ ಬಸನಗೌಡ ದದ್ದಲ್ಗೆ ತನ್ನ ಈ ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣದಲ್ಲಿ ತಮಗೆ ಉರುಳಾಗಬಹುದಾದಂತಹ ವಿಚಾರ ಅವರು ಮಾಡಿದಂತಹ ಭೂ ವ್ಯವಹಾರ ಅನ್ನೋದು ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಈಗ ಅದೇ ವಿಚಾರ ಅವರಿಗೆ ಉರುಳಾಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ನಾಪತ್ತೆ ಆಗಿದ್ದಾರೆ. ಡೀಟೇಲ್ಸ್ ನೋಡೋಣ ಬನ್ನಿ. ಬಿಲ ಬಗದಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ಹಗರಣ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ಭೂಕಂಟಕ. ಹಗರಣದ ಟೈಮ್ನಲ್ಲೇ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಖರೀದಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದ ನಿಗಮದ ಅಧ್ಯಕ್ಷ ಹಾಗೂ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ಗೆ ಈಗ ಹಗರಣದ ಜೊತೆಗೆ ಭೂಕಂಟಕ ಸುತ್ತಕೊಂಡಿದೆ. ಹಗರಣ ನಡೆದ ಅವಧಿಯಲ್ಲಿಯೇ ದದ್ದಲ್ ತಮ್ಮ ಪುತ್ರ ಹಾಗೂ ಸಂಬಂಧಿಕರ ಹೆಸರಿನಲ್ಲಿ ಕೋಟಿ ಕೋಟಿ ಮೌಲ್ಯದ ಆಸ್ತಿಗಳನ್ನು ಖರೀದಿಸಿರುವುದು ದಾಖಲೆಗಳ ಸಹಿತ ಒಂದೊಂದಾಗಿಯೇ ಹೊರಬರುತ್ತಿದೆ. ರಾಯಚೂರಿನಲ್ಲಿ ದದ್ದಲ್ ನಿವಾಸದ ಮೇಲೆ ದಾಳಿ ನಡೆಸಿ 2 ದಿನ ತಪಾಸಣೆ ಮಾಡಿದ ಇಡಿ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನು ಜಾಲಾಡಿದ್ದಾರೆ. ದದ್ದಲ್ಗೆ ಭೂಕಂಟಕ. ಮೇ ತಿಂಗಳಲ್ಲಿ ದದ್ದಲ್ ಪತ್ನಿ ಸಹೋದರಿ ಪುತ್ರ ಕಾರ್ತಿಕ್ ಮತ್ತು ದದ್ದಲ್ ಪತ್ನಿ ಸಹೋದರನ ಪುತ್ರ ಆಂಜನೇಯ ರಾಯಚೂರಿನ ಅಸ್ಗೆಹಾಳ ಸೀಮೆಯಲ್ಲಿ ಸುಮಾರು 7 ಕೋಟಿ ಮೌಲ್ಯದ 5 ಎಕರೆ 30 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ದಾರೆ. 3 ಎಕರೆ 30 ಗುಂಟೆ ಮಾರಾಟ ಮಾಡಿದ್ದ ಮಹಿಳೆ ಲಕ್ಷ್ಮೀದೇವಿಗೆ ಈಗಾಗಲೇ ಇಡಿ ಸಮನ್ಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲು ಸೂಚಿಸಿದೆ. ಇದರ ಬೆನ್ನಲ್ಲೇ ಕಾರ್ತಿಕ್ ಅದೇ ಸರ್ವೆ ನಂಬರ್ 54ರಲ್ಲಿ ಅದೇ ಸಮಯದಲ್ಲಿ ಬಸವರಾಜ್ ಎಂಬುವವರಿಂದ ಸುಮಾರು 2 ಕೋಟಿಗೆ 2 ಎಕರೆ ಜಮೀನನ್ನು ಖರೀದಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಈಗಾಗಲೇ ಜಮೀನು ಮಾರಾಟ ಮಾಡಿರುವ ಬಸವರಾಜ್ ಮನೆಗೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಹೋಗಿದ್ದಾರೆ. ಬಸನಗೌಡ ದದ್ದಲ್ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಿನಲ್ಲಿ ಸಿರುವಾರದ ಗಣದಿನ್ನಿಯಲ್ಲಿ 4 ಎಕರೆ 31 ಗುಂಟೆಯನ್ನು ಖರೀದಿ ಮಾಡಿದ ಸಮಯದಲ್ಲಿಯೇ ಸಂಬಂಧಿಕರ ಹೆಸರಿನಲ್ಲೂ ಕೂಡ ಕೋಟಿ ಕೋಟಿ ಆಸ್ತಿಯನ್ನು ಖರೀದಿಸಲಾಗಿದೆ. ದದ್ದಲ್ ಹಗರಣದ ಹಣದಲ್ಲಿಯೇ ಭೂ ಖರೀದಿಗೆ ಮುಂದಾಗಿದ್ದಾರೆ ಅನ್ನುವಂತಹ ಆಯಾಮದಲ್ಲಿ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಇನ್ನು ಬಸನಗೌಡ ದದ್ದಲ್ ಶಾಸಕರಾದಾಗಿನಿಂದಲೂ ಕೂಡ ಬೇನಾಮಿ ಆಸ್ತಿಗಳನ್ನು ಮಾಡ್ತಾ ಬಂದಿದ್ದಾರೆ ಅಂತೇಳಿ ದೋಸ್ತಿ ನಾಯಕರು ಆರೋಪಗಳ ಸುರಿಮಳೆಗೈತಿದ್ದಾರೆ. ರಾಯಚೂರಿನಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗಳ ಮಾಹಿತಿಯನ್ನು ಪಡೆದು NH ಮಾರ್ಗದಲ್ಲಿ ಪತ್ನಿ ಮಕ್ಕಳು ಆಪ್ತರ ಹೆಸರಿನಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಎಂಬ ಆರೋಪ ಕೂಡ ದದ್ದಲ್ ಮೇಲಿದೆ. ಅವರು ಅಲ್ಲಿ ಅಸ್ಕೇಳದಲ್ಲಿ ತಮಗೆ ಗೊತ್ತಿದೆ, ಇವತ್ತು ರಾಯಚೂರಿಗೆ ಹತ್ಕೊಂಡೇ ಇರ್ತಕ್ಕಂಥ ಭೂಮಿ, ಅಲ್ಲಿ ಎಂಥ ಭೂಮಿ ತೊಗೊಂಡ್ರು 2 ಕೋಟಿ ಕೆಳಗೆ ಇಲ್ಲವೇ ಇಲ್ಲ ಅಂಥ ಭೂಮಿ. ಅವ್ರ ಭೂಮಿಯನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ವೈಟ್ ಯಾವುದು ಗೊತ್ತಿಲ್ಲ, ಬ್ಲ್ಯಾಕ್ ಯಾವುದು ಗೊತ್ತಿಲ್ಲ, ಚೆಕ್ ರೂಪದಲ್ಲಿ ಯಾವುದು ಗೊತ್ತಿಲ್ಲ, ನಗದು ರೂಪದಲ್ಲಿ ಯಾವುದು ಗೊತ್ತಿಲ್ಲ. ಅವರು 1,29,00,000 ಎಕರೆಗೆ ಅಂತ ಜಮೀನು ಮಾರಿದ್ದಾರೆ. ಅಷ್ಟು ದುಡ್ಡು ಅವ್ರಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಹುಣಸಿನಹಾಳದಲ್ಲಿ ಪತ್ನಿ ಹೆಸರಿನಲ್ಲಿ ಜಮೀನು ಖರೀದಿಸಿ NA ಮಾಡಿಸಿ ಯಾಪಲದಿನ್ನಿಯಲ್ಲಿ ಮಗಳ ಹೆಸರಿನಲ್ಲಿ ಆಸ್ತಿ ಮಾಡಿದ್ದಾರೆ. ಅಲ್ಲದೆ ಜಿಲ್ಲೆಯ ಎಕ್ಲಸಾಪುರ, ಕಲ್ಮಲ್ಲ ಜೊತೆಗೆ ಉಡುಮಗಲ್, ಖಾನಾಪುರ, ಗಣದಿನ್ನಿ, ಗೋನಾಳ, ಮಾಸುದೊಡ್ಡಿ ಸೇರಿ ಹಲವೆಡೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತೇಳಿ JDSನ ಜಿಲ್ಲಾಧ್ಯಕ್ಷ M ವಿರೂಪಾಕ್ಷಿ ಆರೋಪಿಸಿದ್ದಾರೆ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಹೆಸರನ್ನು ಪ್ರಸ್ತಾವನೆ ಮಾಡಿ ಇದಕ್ಕೆ ಮುಖ್ಯ ಸೂತ್ರಧಾರರು ಬಸವನಗೌಡ ದದ್ದಲ್ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಇವತ್ತು ಅದು ಸತ್ಯ ಆಗ್ತಾ ಇದೆ. ದದ್ದಲನ ಇವತ್ತು ಪತ್ರಿಕೆ ಹೇಳಿಕೊಟ್ಟು ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಿದರೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರ ಹಿಂದೆ ಇದರ ಸತ್ಯಾಂಶ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸಮಾಜದ 187 ಕೋಟಿ ನಿನ್ನ ಅಧ್ಯಕ್ಷತೆ ಇರತಕ್ಕಂಥ ಸಂಸ್ಥೆಯಿಂದ ಹೊರಗಡೆ ಹೋಗಿರ್ತಕ್ಕಂಥದ್ದನ್ನ ನೀನು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀಯ ಅಂತಕ್ಕಂಥದ್ದನ್ನು ನೋಡಬೇಕಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ ಪಾತ್ರದ ಬಗ್ಗೆ ತನಿಖೆ ಚುರುಕುಗೊಳ್ತಿದ್ದಂತೆ ಬೇನಾಮಿ ಆಸ್ತಿಯ ಬಗ್ಗೆ ಆರೋಪಗಳು ಕೇಳಿ ಬರ್ತಿದೆ. ಆದರೆ ದದ್ದಲ್ ಆಪ್ತರಿಗೆ, ಸಂಬಂಧಿಕರಿಗೆ ಜಮೀನು ಮಾರಾಟ ಮಾಡಿದವರು ಮಾತ್ರ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಹಗರಣ ನಡೆದ ಸಮಯದಲ್ಲಿಯೇ ಕೆಲ ಆಸ್ತಿಗಳು ಖರೀದಿಸಲಾಗಿದ್ದು ಬಸನಗೌಡ ದದ್ದಲ್ಗೆ ಇಡಿ ಬಂಧನದ ಭೀತಿ ಎದುರಿಸುವಂತೆ ಮಾಡಿದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.